ನಮಸ್ಕಾರ ಸ್ನೇಹಿತರೆ, ನಮ್ಮ ಕೃಷ್ಣನ ನುಡಿಗಳು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೋ ಒಂದು ಹಂತದಲ್ಲಿ ಎದುರಾಗುವ ಒಂದು ಗಾಢವಾದ ಸತ್ಯದ ಬಗ್ಗೆ ಮಾತನಾಡಲಿದ್ದೇವೆ. ಏಕಾಂತ, ಸಂಕಷ್ಟ ಮತ್ತು ಸ್ವಯಂ ಅರಿವು. ಕೆಲವೊಮ್ಮೆ ಜೀವನದಲ್ಲಿ ನಾವು ಅಷ್ಟು ಒಂಟಿಯಾಗಿರುವಂತೆ ಅನಿಸುತ್ತದೆ. ನಮ್ಮ ಜೊತೆ ಯಾರೂ ಇಲ್ಲ ಎಂಬ ಭಾವನೆ ನಮ್ಮ ಮನಸ್ಸನ್ನು ಆವರಿಸಿಕೊಳ್ಳುತ್ತದೆ. ಆ ಕ್ಷಣದಲ್ಲಿ ನಾವು ದುರ್ಬಲರಾಗುತ್ತೇವೆ, ಗೊಂದಲಕ್ಕೆ ಒಳಗಾಗುತ್ತೇವೆ, ಕೆಲವೊಮ್ಮೆ ನಮ್ಮ ಮೇಲೆ ಅನುಮಾನ ಪಡುತ್ತೇವೆ. ಆದರೆ ಸ್ನೇಹಿತರೆ, ಇದೇ ಸಮಯದಲ್ಲಿ ಒಂದು ಮಹತ್ವದ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು. ನಾವು ಒಂಟಿಯಲ್ಲ, ನಾವು ರೂಪುಗೊಳ್ಳುತ್ತಿರುವ ಹಂತದಲ್ಲಿದ್ದೇವೆ. ಶ್ರೀಕೃಷ್ಣನು ನಮಗೆ ಹೇಳಿಕೊಟ್ಟ ಮಹತ್ವದ ಪಾಠಗಳಲ್ಲಿ ಒಂದು: ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಸಂಕಷ್ಟವೂ ನಮ್ಮನ್ನು ಕುಗ್ಗಿಸಲು ಅಲ್ಲ, ನಮ್ಮನ್ನು ಬಲಿಷ್ಠರನ್ನಾಗಿಸಲು ಬರುತ್ತದೆ. ಕುರುಕ್ಷೇತ್ರದ ಯುದ್ಧದಲ್ಲಿ ಅರ್ಜುನನು ಅನುಭವಿಸಿದ ಗೊಂದಲ, ಭಯ, ದುಃಖ ಇವೆಲ್ಲವೂ ಮಾನವೀಯ ಭಾವನೆಗಳೇ. ಆದರೆ ಆ ಸಂಕಷ್ಟದ ಮಧ್ಯದಲ್ಲಿ ಶ್ರೀಕೃಷ್ಣನು ನೀಡಿದ ಜ್ಞಾನವು ಅವನನ್ನು ಕೇವಲ ಯೋಧನಾಗಿಯೇ ಅಲ್ಲ, ಜೀವನವನ್ನು ಅರ್ಥಮಾಡಿಕೊಂಡ ವ್ಯಕ್ತಿಯಾಗಿಯೂ ರೂಪಿಸಿತು. ಈ ವಿಡಿಯೋ ನಿಮ್ಮನ್ನು ಒಂದು ಒಳನೋಟದ ಪ್ರಯಾಣಕ್ಕೆ ಕರೆದುಕೊಂಡು ಹೋಗುತ್ತದೆ. ಇಲ್ಲಿ ನಾವು ಅರಿಯಬೇಕಾದದ್ದು: ಒಂಟಿತನ ದೌರ್ಬಲ್ಯವಲ್ಲ, ಅದು ನಿಮ್ಮ ಶಕ್ತಿ. ನಿಮ್ಮ ಜೊತೆ ಯಾರೂ ಇಲ್ಲ ಎಂಬ ಭಾವನೆ ಬಂದಾಗ ಅದು ನಿಮ್ಮ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತಿರುವ ಸೂಚನೆ. ನಾವು ಜೀವನದಲ್ಲಿ ಅನೇಕ ಬಾರಿ ಇತರರ ಒಪ್ಪಿಗೆಗಾಗಿ, ಇತರರ ಮೆಚ್ಚುಗೆಗಾಗಿ ಬದುಕುತ್ತೇವೆ. ಆದರೆ ಒಂದು ಕ್ಷಣ ಯೋಚಿಸಿ, ನೀವು ನಿಮ್ಮನ್ನು ನೀವು ಎಷ್ಟು ಅರಿತುಕೊಂಡಿದ್ದೀರಿ? ನೀವು ನಿಮ್ಮನ್ನು ನೀವು ಎಷ್ಟು ಪ್ರೀತಿಸುತ್ತೀರಿ? ಯಾಕಂದರೆ ನಿಜವಾದ ಸಂತೋಷವು ಹೊರಗಿನ ಜಗತ್ತಿನಲ್ಲಿಲ್ಲ, ಅದು ನಿಮ್ಮೊಳಗೆ ಇದೆ. ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಕೆಲವು ಆಳವಾದ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದೇವೆ. ಉದಾಹರಣೆಗೆ, ಕೆಟ್ಟದನ್ನು ಮಾಡುವ ಆಲೋಚನೆ ಬಂದರೆ ಅದನ್ನು ನಾಳೆಗೆ ಮುಂದೂಡಿ, ಆದರೆ ಒಳ್ಳೆಯದನ್ನು ಮಾಡುವ ಅವಕಾಶ ಬಂದರೆ ಅದನ್ನು ಇಂದೇ ಮಾಡಿ. ಸಮಯ ಯಾವಾಗಲೂ ಸಾಗುತ್ತಲೇ ಇರುತ್ತದೆ, ಆದ್ದರಿಂದ ಸರಿಯಾದ ಸಮಯಕ್ಕಾಗಿ ಕಾಯಬೇಡಿ. ಇದೇ ಸಮಯ ನಿಮ್ಮದು. ಸತ್ಯವು ಕೆಲವೊಮ್ಮೆ ಕಹಿಯಾಗಿರಬಹುದು, ಆದರೆ ಅದು ಸದಾ ಶಾಶ್ವತ. ಸುಳ್ಳು ಮಧುರವಾಗಿರಬಹುದು, ಆದರೆ ಅದು ಕ್ಷಣಿಕ. ಇನ್ನೊಂದು ಮಹತ್ವದ ವಿಷಯ: ಸಂಬಂಧಗಳು. ನಾವು ನಮ್ಮ ಜೀವನದಲ್ಲಿ ಹಲವಾರು ಸಂಬಂಧಗಳನ್ನು ಕಟ್ಟಿಕೊಳ್ಳುತ್ತೇವೆ, ಆದರೆ ಅವುಗಳ ಮೂಲ ನಮ್ಮೊಂದಿಗೆ ಇರುವ ಸಂಬಂಧದಲ್ಲೇ ಇದೆ. ನೀವು ನಿಮ್ಮನ್ನು ನೀವು ಗೌರವಿಸಿದಾಗ ಮಾತ್ರ ಇತರರು ನಿಮಗೆ ಗೌರವ ಕೊಡುತ್ತಾರೆ. ನೀವು ನಿಮ್ಮನ್ನು ನೀವು ಪ್ರೀತಿಸಿದಾಗ ಮಾತ್ರ ಇತರರು ನಿಮ್ಮ ಪ್ರೀತಿಯ ಮೌಲ್ಯವನ್ನು ಅರಿಯುತ್ತಾರೆ. ಈ ವಿಡಿಯೋ ನಿಮಗೆ ತಿಳಿಸುವುದೇನೆಂದರೆ, ಮೌನವೇ ಕೆಲವೊಮ್ಮೆ ಅತ್ಯುತ್ತಮ ಉತ್ತರವಾಗಿರುತ್ತದೆ. ಪ್ರತಿ ವಿಚಾರಕ್ಕೂ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ. ಜೀವನದ ಮತ್ತೊಂದು ಸತ್ಯ: ಹೋಲಿಕೆ. ನಾವು ಯಾವಾಗಲೂ ನಮ್ಮ ಜೀವನವನ್ನು ಇತರರ ಜೀವನದೊಂದಿಗೆ ಹೋಲಿಸುತ್ತೇವೆ, ಆದರೆ ಪ್ರತಿಯೊಬ್ಬರ ಪ್ರಯಾಣ ವಿಭಿನ್ನ. ನಿಮ್ಮ ದಾರಿ ನಿಮ್ಮದು, ನಿಮ್ಮ ಗುರಿ ನಿಮ್ಮದು. ಆದ್ದರಿಂದ ನಿಮ್ಮನ್ನು ನೀವು ಇತರರೊಂದಿಗೆ ಹೋಲಿಸಬೇಡಿ. ಈ ವಿಡಿಯೋದಲ್ಲಿ ನಾವು ನಿಮಗೆ 5 ಪ್ರಮುಖ ಜೀವನ ಪಾಠಗಳನ್ನು ಹೇಳುತ್ತೇವೆ. 1. ಕಳೆದ ಸಮಯವನ್ನು ಬಿಡಿ. 2. ವರ್ತಮಾನದಲ್ಲಿ ಜೀವಿಸಿ. 3. ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆಯನ್ನು ಬಿಡಿ. 4. ನಿಮ್ಮನ್ನು ಇತರರೊಂದಿಗೆ ಹೋಲಿಸಬೇಡಿ. 5. ನಿಮ್ಮ ಕರ್ತವ್ಯಗಳನ್ನು ಮುಂದೂಡಬೇಡಿ. ಇವು ಕೇವಲ ಮಾತುಗಳಲ್ಲ, ಜೀವನವನ್ನು ರೂಪಿಸುವ ಮಾರ್ಗದರ್ಶಕ ತತ್ವಗಳು. ಇದರ ಜೊತೆಗೆ ನಾವು ಒಂದು ಸುಂದರ ಕಥೆಯ ಮೂಲಕ ಜೀವನದ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳುತ್ತೇವೆ. ಸಂಪತ್ತು, ಯಶಸ್ಸು, ಮಾನಪ್ರತಿಷ್ಠೆ ಇವೆಲ್ಲವೂ ಮಹತ್ವವಾದರೂ ಅವುಗಳಿಗಿಂತ ದೊಡ್ಡದು ನಮ್ಮ ಕರ್ಮ, ನಮ್ಮ ನೈತಿಕತೆ ಮತ್ತು ನಮ್ಮಿಂದ ಇತರರಿಗೆ ಸಿಗುವ ಸಂತೋಷ. ನಿಜವಾದ ಸಂಪತ್ತು ನಮ್ಮ ಹೃದಯದಲ್ಲಿದೆ, ನಮ್ಮ ಕೃತ್ಯಗಳಲ್ಲಿದೆ. ಸ್ನೇಹಿತರೆ, ಜೀವನದಲ್ಲಿ ನೀವು ಎಷ್ಟು ಸಂಪಾದಿಸಿದ್ದೀರಿ ಎಂಬುದಕ್ಕಿಂತ ನೀವು ಎಷ್ಟು ಜನರ ಹೃದಯದಲ್ಲಿ ಸ್ಥಳ ಪಡೆದಿದ್ದೀರಿ ಎಂಬುದು ಮುಖ್ಯ. ನೀವು ಎಷ್ಟು ಸಂತೋಷವಾಗಿದ್ದೀರಿ ಎಂಬುದಕ್ಕಿಂತ ನಿಮ್ಮಿಂದ ಎಷ್ಟು ಜನ ಸಂತೋಷವಾಗಿದ್ದಾರೆ ಎಂಬುದು ಮುಖ್ಯ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ, ನಿಮ್ಮ ಆತ್ಮಕ್ಕೆ ಬಲ ನೀಡುತ್ತದೆ ಮತ್ತು ನಿಮ್ಮ ಜೀವನದ ದಾರಿಯನ್ನು ಸ್ಪಷ್ಟಗೊಳಿಸುತ್ತದೆ. ನೀವು ಯಾವ ಸ್ಥಿತಿಯಲ್ಲಿದ್ದರೂ, ಸಂಕಷ್ಟದಲ್ಲಿರಲಿ, ಗೊಂದಲದಲ್ಲಿರಲಿ ಅಥವಾ ಏಕಾಂತದಲ್ಲಿರಲಿ, ಈ ಸಂದೇಶ ನಿಮ್ಮನ್ನು ಎಬ್ಬಿಸಲು, ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಲು ಸಹಾಯ ಮಾಡುತ್ತದೆ. ಕೊನೆಯದಾಗಿ ಒಂದು ಸಣ್ಣ ಮನವಿ: ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವನವನ್ನು ಬದಲಾಯಿಸಬಹುದು. ನಿಮ್ಮ ಪ್ರೀತಿ ಮತ್ತು ಬೆಂಬಲವೇ ನಮ್ಮ ಶಕ್ತಿ.
ಜೈ ಶ್ರೀಕೃಷ್ಣ. ನಿನ್ನ ಜೊತೆ ಯಾರೂ ಇಲ್ಲದಾಗ ಅರ್ಥ ಮಾಡಿಕೋ, ದೇವರು ನಿನ್ನನ್ನು ಈ ಜೀವನದ ಸವಾಲುಗಳನ್ನು ಒಬ್ಬನೇ ಎದುರಿಸಲು ಶಕ್ತಿ ನೀಡುತ್ತಿದ್ದಾನೆ. ಹೇಗೆ ಅರ್ಜುನನು ಕುರುಕ್ಷೇತ್ರದಲ್ಲಿ ತನ್ನ ಆತ್ಮಬಲ ಮತ್ತು ಜ್ಞಾನದಿಂದ ಜಯ ಸಾಧಿಸಬೇಕಾಗಿತ್ತೋ, ಹಾಗೆಯೇ ನೀವೂ ನಿಮ್ಮ ದಾರಿಯನ್ನು ನೀವೂ ಆಯ್ಕೆ ಮಾಡಿ ನಿಮ್ಮ ಕರ್ತವ್ಯವನ್ನು ನೀವು ನಿರ್ಮಿಸಬೇಕು. ಒಂಟಿತನವು ನಿನ್ನನ್ನು ನಿನ್ನನ್ನೇ ಅರಿತುಕೊಳ್ಳುವ ಅವಕಾಶ ಕೊಡುತ್ತದೆ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ನಿನ್ನಿಗಿಂತ ಶ್ರೇಷ್ಠವಾದದು ಯಾವುದೂ ಇಲ್ಲ. ಮಾತುಗಳಿಗೆ ತೂಕ ಇರಬೇಕು. ಇಲ್ಲವಾದರೆ ಪ್ರೀತಿ ಸಹ 7 ಸುತ್ತುಗಳಾದ ಮೇಲೂ ಉಳಿಯುವುದಿಲ್ಲ. ಕೆಟ್ಟ ಕೆಲಸ ಮಾಡುವ ಆಲೋಚನೆ ಬಂದರೆ ಅದನ್ನು ನಾಳೆಗೆ ಮುಂದೂಡು. ಆದರೆ ಒಳ್ಳೆಯ ಕೆಲಸ ಮಾಡಲು ಮನಸ್ಸಾದರೆ ಅದನ್ನು ಇಂದೇ ಮಾಡು. ಬದಲಾವಣೆಯನ್ನು ಸ್ವೀಕರಿಸುವುದರಿಂದ ಕಠಿಣ ಪರಿಸ್ಥಿತಿಗಳಲ್ಲೂ ಸಂತೋಷವಾಗಿ ಬದುಕುವ ಶಕ್ತಿ ಸಿಗುತ್ತದೆ. ಜೀವನ ಒಂದು ದೊಡ್ಡ ಪ್ರಯಾಣ. ಪ್ರತಿಯೊಂದು ವಿಷಯಕ್ಕೂ ಪ್ರತಿಕ್ರಿಯಿಸುವ ಅವಕಾಶವಿಲ್ಲ. ಸಮಯ ನಿನ್ನನ್ನು ಕಾಯುವುದಿಲ್ಲ ಅಂದರೆ ನೀನು ಸರಿಯಾದ ಸಮಯ ಕಾದು ಕುಳಿತುಕೊಳ್ಳುವುದೇಕೆ? ಈಗ ಇರುವ ಸಮಯವೇ ನಿನ್ನ ಉತ್ತಮ ಸಮಯ. ಒಳ್ಳೆಯವನಾಗು, ಆದರೆ ತುಂಬಾ ಒಳ್ಳೆಯವನಾಗಬೇಡ. ಜನರು ನಿನ್ನ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಸತ್ಯದ ಬೆಲೆ ಎಲ್ಲರೂ ಕೊಡುವುದಿಲ್ಲ. ಅದಕ್ಕಾಗಿ ಸುಳ್ಳು ಹೆಚ್ಚು ಬೆಲೆ ಸಿಗುತ್ತದೆ. ನೀನು ಸುಮ್ಮನಿದ್ದರೆ ಜನ ಒಳ್ಳೆಯವನೂ ಎನ್ನುತ್ತಾರೆ. ನೀನು ಮಾತನಾಡಿದರೆ ಕೆಟ್ಟವನೂ ಎನ್ನುತ್ತಾರೆ. ಆದ್ದರಿಂದ ನಿನ್ನ ಸತ್ಯವನ್ನು ನಿನ್ನೊಳಗೆ ಗಟ್ಟಿಯಾಗಿ ಹಿಡಿದುಕೋ. ಸಂಬಂಧಗಳು ಮೊದಲು ನಮ್ಮೊಂದಿಗೆ ಉತ್ತಮವಾಗಿರಬೇಕು. ಗಟ್ಟಿಯಾದ ಸಂಬಂಧಗಳಿಗೆ ದೂರ ಅರ್ಥವಿಲ್ಲ. ಜಗತ್ತಿಗಿಂತ ಭಾವನೆಗಳಿಗೆ ಮೌಲ್ಯ ಕೊಡುವ ಸಂಬಂಧಗಳೇ ಯಶಸ್ವಿಯಾಗುತ್ತವೆ. ಜೀವನದಲ್ಲಿ 2 ವಸ್ತುಗಳ ಬೆಲೆ ಕೊಡಬೇಕು: ಮಾತು, ಮೌನ. ದಾನದಿಂದ ಹಣ ಸಿಗಬಹುದು, ಆದರೆ ಮನದಲ್ಲಿ ಪ್ರೀತಿ ಮತ್ತು ತೃಪ್ತಿ ಇದ್ದರೆ ಮಾತ್ರ ಲಕ್ಷ್ಮಿ ನೆಲೆಸುತ್ತಾಳೆ. ಗಡಿಯಾರ ನಿಲ್ಲಿಸಿದರೂ ಸಮಯ ನಿಲ್ಲುವುದಿಲ್ಲ. ಹಾಗೆಯೇ ಸತ್ಯವನ್ನು ಮರೆಮಾಚಿದರೂ ಅದು ನಾಶವಾಗುವುದಿಲ್ಲ. ಜೀವನ ಕಷ್ಟವಾಗುತ್ತದೆ ನಾವು ನಮ್ಮನ್ನು ಬದಲಿಸಿಕೊಳ್ಳುವುದನ್ನು ಬಿಟ್ಟು ಪರಿಸ್ಥಿತಿಯನ್ನು ಬದಲಿಸಲು ಪ್ರಯತ್ನಿಸಿದಾಗ. ಕೆಟ್ಟ ಸ್ನೇಹಿತನಿಗಿಂತ ಕಾಡು ಪ್ರಾಣಿಯೇ ಉತ್ತಮ. ಅದು ದೇಹಕ್ಕೆ ಹಾನಿ ಮಾಡುತ್ತದೆ, ಆದರೆ ಕೆಟ್ಟ ಸ್ನೇಹಿತನು ಬುದ್ಧಿಗೆ ಹಾನಿ ಮಾಡುತ್ತಾನೆ. ಬಡವನನ್ನು ಸಂತೋಷಪಡಿಸಲು ದುಬಾರಿ ಉಡುಗೊರೆ ಬೇಡ, ಸ್ವಲ್ಪ ಪ್ರೀತಿ ಸಾಕು. ನಾವು ಯಾವಾಗಲೂ ಇತರರ ಜೀವನ ಉತ್ತಮ ಎಂದು ಭಾವಿಸುತ್ತೇವೆ, ಆದರೆ ಅವರ ದೃಷ್ಟಿಯಲ್ಲಿ ನಾವು ಸಹ ಇತರರೂ ಆಗಿದ್ದೇವೆ. ಜಗತ್ತು ನಿನ್ನನ್ನು ನೆನಪಿಸಿಕೊಳ್ಳುವುದು ನೀನು ನಿನಗಾಗಿ ಬದುಕಿದಾಗ ಮಾತ್ರ. ನಿನ್ನ ಆತ್ಮಗೌರವ ಕಳೆದುಕೊಳ್ಳುವಷ್ಟು ಯಾರಿಗೂ ಬಾಗಬೇಡ. ನಿಜವಾದ ಮನುಷ್ಯನು ತನ್ನ ಕಣ್ಣೀರನ್ನು ಮರೆಮಾಚಿ ನಗುವವನು. ಜೀವನದಲ್ಲಿ ಸುಖವನ್ನು ಖರೀದಿಸಲು ಸಾಧ್ಯವಿಲ್ಲ, ದುಃಖವನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ. ನಿಜವಾದ ಸಂಪತ್ತು ನಮ್ಮ ಒಳ್ಳೆಯ ಕೆಲಸಗಳು, ನಮ್ಮ ಸಂಸ್ಕಾರ ಮತ್ತು ನಮ್ಮಿಂದ ಇತರರಿಗೆ ದೊರೆಯುವ ಸಂತೋಷ. ಸತ್ಯವಾದ ಸಂತೋಷವು ನಾವು ಎಷ್ಟು ಸಂತೋಷವಾಗಿದ್ದೇವೆ ಎಂಬುದರಲ್ಲಿ ಅಲ್ಲ, ನಮ್ಮಿಂದ ಎಷ್ಟು ಜನ ಸಂತೋಷವಾಗಿದ್ದಾರೆ ಎಂಬುದರಲ್ಲಿ ಇದೆ. ಜೀವನದಲ್ಲಿ ದೊಡ್ಡವರು ಹಣವಿರುವವರಿಗಿಂತ ಸತ್ಯ, ಪ್ರೀತಿ ಮತ್ತು ಮಾನವೀಯತೆ ಹೊಂದಿರುವವರೇ ಶ್ರೇಷ್ಠ. ಒಂಟಿತನ ಕಷ್ಟ, ಆದರೆ ತಪ್ಪು ವ್ಯಕ್ತಿಯ ಜೊತೆ ಇರುವುದಕ್ಕಿಂತ ಉತ್ತಮ. ಶಾಂತವಾಗಿರು, ಸಮಯ ಬದಲಾಗುತ್ತದೆ. ನಿನ್ನ ಗುರಿಯ ಮೇಲೆ ಗಮನ ಇಟ್ಟು ಮುಂದುವರಿದರೆ ಒಂದು ದಿನ ನೀನು ಜೀವನದಲ್ಲಿ ಯಶಸ್ವಿಯಾಗುತ್ತೀಯ. ಜೀವನದಲ್ಲಿ ಸಂಪತ್ತಿಗಿಂತ ದೊಡ್ಡದು ಉತ್ತಮ ಕರ್ಮ, ಉತ್ತಮ ಮನಸ್ಸು ಮತ್ತು ಇತರರ ಜೀವನದಲ್ಲಿ ಬೆಳಕು ತರಲು ಸಾಧ್ಯವಾಗುವುದು. ಯಾಕಂದರೆ ಅಂತಿಮವಾಗಿ ನಿನ್ನ ಜೊತೆ ಉಳಿಯುವುದು ನಿನ್ನ ಕರ್ಮ ಮಾತ್ರ.